ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರೀತಿಯ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ನೇಮಕಾತಿ ಹೊರಬಿದ್ದಿದೆ ಸ್ನೇಹಿತರೆ. ಅದು ಕರ್ನಾಟಕ ಪೊಲೀಸ್ ಇಲಾಖೆಯ ನೇಮಕಾತಿ 2026. ಈ 2026ರಲ್ಲಿ ಒಂದು ನೇಮಕಾತಿಯ ಸುದ್ದಿ ಹೊರಬಿದ್ದಿದೆ. ಅದು ಯಾವ ಒಂದು ಎಕ್ಸಾಮ್ ಅಥಾರಿಟಿ ನಡೆಸ್ತಾ ಇದ್ದಾರೆ, ಅದು KEA ಮುಖಾಂತರ ಒಟ್ಟಾರೆಯಾಗಿ ಒಟ್ಟು ಹುದ್ದೆಗಳ ಸಂಖ್ಯೆ 3,995 ಹುದ್ದೆಗಳನ್ನು ಕರೆಯಲಾಗಿದೆ. ಈ ಕರೆಯಲಾದ ಹುದ್ದೆಗಳಲ್ಲಿ ಎರಡು ರೀತಿ ವಿಭಾಗ ಮಾಡ್ತೀವಿ ಸ್ನೇಹಿತರೆ. ಒಂದು HK ವಿಭಾಗ, ಒಂದು ನಾನ್ HK ವಿಭಾಗ ಅಂತ ನಾವು ವಿಭಾಗ ಮಾಡ್ತೀವಿ. ಈ ನಾನ್ HK ವಿಭಾಗದಲ್ಲಿ ಒಟ್ಟಾರೆಯಾಗಿ 3,395 ಹುದ್ದೆಗಳು, HK ವಿಭಾಗದಲ್ಲಿ 596 ಹುದ್ದೆಗಳ ನೇಮಕಾತಿ, ಒಟ್ಟಾರೆಯಾಗಿ 3,995 ಹುದ್ದೆಗಳ ಒಂದು ನೇಮಕಾತಿ ಸ್ನೇಹಿತರೆ. ಈ ನೇಮಕಾತಿಗೆ KE ಅವರು ಯಾವ ರೀತಿ ಸಿಲೆಬಸ್ ಇಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇವರ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯ ಪುಸ್ತಕದ ಕ್ರಮ ಯಾವ ರೀತಿ ಇರುತ್ತೆ ಅಂತ ಅವರ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಒಂದನೇದಾಗಿ ಸಾಮಾನ್ಯ ಜ್ಞಾನ, ಎರಡನೇದು ಭೂಗೋಳ, ಮೂರನೇದು ಇತಿಹಾಸ, ನಾಲ್ಕನೇದು ಭಾರತ ಸಂವಿಧಾನ, ಐದನೇದು ರಾಷ್ಟ್ರೀಯ ಚಳವಳಿ, ಆರನೇದು ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಜ್ಞಾನ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ನೀವು ಪ್ರಮುಖವಾಗಿ ನೋಡಬೇಕಾದ ಒಂದು 54 ದಿನದ ಒಂದು ನಿಮ್ಮ ಓದು ಹೇಗಿರಬೇಕು, ಏನು ಓದಬಾರ್ದು, ಏನು ಓದಬೇಕು ಅಂತ ನಿಮಗೆ ಜ್ಞಾನ ಇದ್ದಿರಲೇಬೇಕು. ಅವಾಗ ಮಾತ್ರ ನೀವು ಸಕ್ಸಸ್ ಆಗುವುದು, ಅದೇ ರೀತಿ ನೀವು ಖಾಕಿ ಧರಿಸುವುದು ಸಹ ಸಾಧ್ಯವಾಗ್ತದೆ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಕೇವಲ ಕೊಟ್ಟಿರುವುದು 55 ದಿನಗಳಿತ್ತು. ಆದರೆ ಈಗ 2 ದಿನ ಹೋಗಿದೆ. ಈ ಸೋಮವಾರದಿಂದ ಅಂದರೆ 8ನೇ ತಾರೀಕಿಂದ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದ. 8/6/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ. ಒಟ್ಟು ಹುದ್ದೆಗಳ ಸಂಖ್ಯೆಗೆ ಅಂದರೆ 3,995 ಹುದ್ದೆಗಳಿಗೆ 8ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತದೆ ಸ್ನೇಹಿತರೆ. ಮುಂದಿನ 3/7/2026 ಇದು ಅಪ್ಲಿಕೇಶನ್ ಅರ್ಜಿ ಲಾಸ್ಟ್ ಕೊನೆಯ ದಿನಕ್ಕೆ ಆಗಿರುತ್ತಾ. ಅದೇ ರೀತಿ ಎಕ್ಸಾಮ್ ದಿನಾಂಕ ಯಾವಾಗಪ್ಪ ಅಂದ್ರೆ ಆಗಸ್ಟ್ 2 ಸ್ನೇಹಿತರೆ. ಇದು ನೆನಪಿರ್ಬೇಕು ನಿಮಗೂ. ಆಗಸ್ಟ್ 2ನೇ ತಾರೀಕು, ಆಗಸ್ಟ್ 2, 26ರಂದು ನಿಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ. ಯಾರು ಕಂಡಕ್ಟ್ ಮಾಡ್ತಾರಪ್ಪ ಅಂದರೆ ಅವರೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ. ಎಕ್ಸಾಮ್ ಕಂಡಕ್ಟ್ ಅಂದರೆ ಯಾವ ರೀತಿ ಸಿಲೆಬಸ್ಸು, ಯಾವ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಅದು ನಿಮ್ಗೆ ಗೊತ್ತಿರಲೇಬೇಕು. ಹಳೆ ಪ್ರಶ್ನೆ ಪತ್ರಿಕೆ ನಿಮಗೆ ಒಂದು ದಿಕ್ಸೂಚಿ ಮತ್ತು ಮಾರ್ಗದರ್ಶಕವಾಗಿರ್ತದೆ. ಅದಕ್ಕಾಗಿ ಯಾವುದೇ ಊಹಾಪೋಹಗಳಿಗೆ ನೀವು ಬೆಲೆ ಕೊಡದೇರಿ ಮತ್ತು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ಗಳು ಸಹ ನೀವು ಸಮಯ ಕಳೆಬೇಡಿ. ಯಾಕಂದರೆ ನಿಮ್ಮ ಪಠ್ಯ ಪುಸ್ತಕಗಳು ಯಾವಾಗ ನೀವು ಬೋರ್ ಬಂದಿರುತ್ತಾ ಅವಾಗ ಮಾತ್ರ ಯೂಟ್ಯೂಬ್ ಚಾನಲ್ಗಳನ್ನು ಸಂಪರ್ಕ ನೋಡಬೇಕು. ಅವಾಗ ನೋಡಿದರೆ ಅವ್ರು ಯಾವ ರೀತಿ ಹೇಳಿದಾರ, ಏನು ಓದಬೇಕು ಅಂತ ಹೇಳ್ತಾರ, ಆ ಸ್ಟ್ರಾಟಜಿ ಸಹ ನೀವು ತಿಳಿದುಕೊಳ್ಬೇಕು. ಯೂಟ್ಯೂಬ್ ಚಾನಲ್ ನೀವು ದಿನನಿತ್ಯ 2ರಿಂದ 3 ತಾಸು ಕಳೆದರೆ ಅಲ್ಲಿ ನಿಮಗೆ ಸಮಯ ಕಡಿಮೆ ಇರ್ತದೆ ಸ್ನೇಹಿತರೆ. ಅದಕ್ಕಾಗಿ ಈ 54 ದಿನದ ಸ್ಟ್ರಾಟಜಿ ಹೆಂಗಿರ್ಬೇಕಪ್ಪ ಅಂದ್ರೆ ಇಲ್ಲಿ 30 ದಿನ ನೀವು ಸಿಲೆಬಸ್ಗೆ ಕವರ್ ಆಗಿರಬೇಕು. ಈ 30 ದಿನದಲ್ಲಿ ನೀವು ಎಷ್ಟು ಗಂಟೆ ಓದಬೇಕಪ್ಪ ಅಂದ್ರೆ ದಿನಕ್ಕೆ 12 + 1 ಅಂದರೆ 13 ಗಂಟೆಗಿಂತ ಹೆಚ್ಚು ಓದಿರಬೇಕು. 13 ಗಂಟೆ ಓದಬೇಕಾದ್ರೆ ನೀವು ಯಾವ ರೀತಿ ಓದ್ತೀರಿ ನೀವು ಬಿಟ್ಟಿದ್ದು. ದಿನನಿತ್ಯ ಮೂವಿ ನೋಡ್ತೀರಾ, ಯೂಟ್ಯೂಬ್ ಚಾನಲ್ ನೋಡ್ತೀರಾ, ಮತ್ತು ಇನ್ನಿತರ ಕೆಲಸ ಮಾಡ್ತೀರಾ, ಅದು ನೀವು ಬಿಟ್ಟು ಸ್ನೇಹಿತರೆ. ಅದಕ್ಕಾಗಿ ಈ 13 ಗಂಟೆಗಿಂತ ನೀವು ಜಾಸ್ತಿ ಓದಿದಾಗ ಮಾತ್ರ ನೀವು 75-80ರವರೆಗೂ ನೀವು ಅಂಕ ಗಳಿಸ್ಬೋದು. ಈ ರೀತಿ ಅಂಕ ಗಳಿಸುವುದು ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ನೀವು 13 ಗಂಟೆಗಿಂತ ಹೆಚ್ಚು ಓದಬೇಕು. ಅವಾಗ ನಿಮ್ಮ ಲಕ್ಕು ಸಹ ಅದರ ಜೊತೆಗೆ ಇರಬೇಕು. ಅವಾಗ ಮಾತ್ರ ನೀವು 75ರಿಂದ 80 ಅಂಕ ಗಳಿಸ್ತೀರಿ. ಆ 80 ಅಂಕ ಗಳಿಸಿದಾಗ ನಿಮ್ಮ ಯಾವುದು ಕನಸು ಅಂದರೆ ಕರ್ನಾಟಕ ಪೊಲೀಸ್ ನೇಮಕಾತಿಯಲ್ಲಿ ನೀವು ಸಹ ಖಾಕಿ ಧರಿಸುವವರು ಆಗಿರ್ತೀರಿ ಸ್ನೇಹಿತರೆ. ಅದಕ್ಕಾಗಿ ನೀವು 13 ಗಂಟೆಗಿಂತ ಜಾಸ್ತಿನೇ ಓದಬೇಕಂತ ನನ್ನ ಒಂದು ಅನುಭವದ ಮೇರೆಗೆ ಹೇಳ್ತಿದ್ದೀನಿ. ಈ 30 ದಿನದಲ್ಲಿ 13 ಗಂಟೆಗಿಂತ ಜಾಸ್ತಿ ಇದ್ದರೆ ಇಲ್ಲಿ ಇಂಟು ಮಾಡಿ ಸ್ನೇಹಿತರೆ. 30 ಇಂಟು ಮಾಡಿ ಇಲ್ಲಿ ಎಷ್ಟು ಬರ್ತದೆ ಅಷ್ಟು ಗಂಟೆ ನೀವು ಓದಲೇಬೇಕು. ಅದೇ ರೀತಿ ಇಲ್ಲಿ ಏನಪ್ಪ ಅಂದ್ರೆ 20 ದಿನ ಇರುತ್ತೆ. ಇನ್ನು 22 ದಿನ ಇರುತ್ತೆ. 2 ದಿನ ನಿಮ್ಗೆ ಏನೇ ಎಂಜಾಯ್ ಮಾಡಿರಿ. ಅಂದರೆ ಬೋರ್ ಬಂತು, ಜಡ ಬಂತು, ಏನೋ ಬಂದಂದ್ರೆ 2 ದಿನ ಕಳಿತೀನಿ. ಅದಕ್ಕಾಗಿ 22 ದಿನ ಇಡ್ತೀನಿ. ಟೋಟಲಾಗಿ ನಾನು 52 ದಿನ ಇಡ್ತೀನಿ. 52 ದಿನದಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು 22 ದಿನ ಇರ್ತಾರ. 22 ದಿನದಲ್ಲಿ ನೀವು ರಿವಿಷನ್ ಮಾಡ್ತಿರಬೇಕು. RRR ಸೂತ್ರ. ತ್ರಿಬಲ್ ಅಂದರೆ ರೀಡು, ರೈಟು, ರಿವಿಷನ್ ಅಂತ ಈ ಸೂತ್ರಗಳು. RRR ಮೂವಿ ನೋಡಿರ್ಬೋದಲ್ಲ, ಅದೇ ರೀತಿ ನೀವು RRR ಅನ್ನು ಎಲ್ಲ ಅಳವಡಿಸ್ಬೇಕು, ನಿಮ್ಮ ಸ್ಟಡಿಯಲ್ಲಿ ಅಳವಡಿಸಿಕೊಳ್ಳಬೇಕು.
ಇಲ್ಲಿ ನೀವು ಈ ಸೂತ್ರ ಅಳವಡಿಸಿಕೊಂಡಾಗ ಮಾತ್ರ ನೀವೇನು ಮಾಡ್ತಾರಪ್ಪ ಅಂದರೆ 75-80 ತನಕ ನೀವು ಬರಬಹುದು ಅಂತ ನನ್ನ ಅನಿಸಿಕೆ ಇದೆ ಸ್ನೇಹಿತರೆ. ನನ್ನ ಒಂದು ಅನಿಸಿಕೆ ಇದೆ. ಆ ಅನಿಸಿಕೆ ಪ್ರಕಾರ ನೀವು ಇಲ್ಲಿ ನೋಡಿಕೊಳ್ಳಬಹುದು. ಈ ಅನಿಸಿಕೆ ಇದು ಒಂದು ಅನುಭವದ ಮೇರೆಗೆ ನೀವು ಚೆನ್ನಾಗಿ ಓದಿದರೆ ಯಾವುದೇ ತೊಂದರೆ ಇಲ್ಲದ ಹಾಗೆ ನೀವು ಪೊಲೀಸ್ ಆಗಬಹುದು. ಇಲ್ಲಿ ನಾನು ಒಂದೊಂದಾಗಿ ಸಿಲೆಬಸ್ ಉತ್ತರ ಹೇಳ್ತಿರ್ತೀನಿ. ಪಠ್ಯ ಪುಸ್ತಕ ಯಾವ ರೀತಿ ಇರ್ತಾ ಕೆ ಅವರು ಡಿಫ್ರೆಂಟ್ ಆಗಿ ಪಠ್ಯ ಪುಸ್ತಕ ಇರ್ತದೆ ಅಂದರೆ ಇವರು ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರದ್ದು ಇವ್ರದ್ದು ಯಾವ ರೀತಿ ಸಿಲೆಬಸ್ ಇರ್ತಪ್ಪ ಅಂದರೆ ಕ್ವಶನ್ ಪೇಪರು ಭಾಳ ಟಫ್ ಇರ್ತದ, ಈಜಿನೂ ಇರ್ತದ, ಎಲ್ಲ ಥರದ ಕ್ವಶನ್ ಇರ್ತದೆ ಸ್ನೇಹಿತರೆ. ಅದಕ್ಕಾಗಿ ಒಂದು ಲೈನ್ ಕ್ವಶನೇ ಇಲ್ಲಿ ಟಫ್ ಆಗಿರ್ತವ. ಅದಕ್ಕಾಗಿ ನೀವು ಅತಿ ಹೆಚ್ಚು ನಾನು ಹೇಳೋ ಪ್ರಕಾರ ಗೌರ್ಮೆಂಟ್ ಪಠ್ಯ ಪುಸ್ತಕವನ್ನೇ ನೀವು ಫಾಲೋ ಮಾಡಿ. ನಾನು ಗೌರ್ಮೆಂಟ್ ಪಠ್ಯ ಪುಸ್ತಕವನ್ನು ಯಾಕೆ ಫಾಲೋ ಮಾಡಂತ ಹೇಳ್ತಿದ್ದೇನೆ, ಇವರ ಹಳೆ ಕ್ವಶನ್ ಪೇಪರಲ್ಲಿ ನೀವು ಆಲ್ಮೋಸ್ಟ್ ಇತಿಹಾಸ ಆಗಿರ್ಬೋದು, ಭೂಗೋಳಶಾಸ್ತ್ರ ಆಗಿರ್ಬೋದು, ಮತ್ತು ಅದೇ ರೀತಿ ಭೂಗೋಳಶಾಸ್ತ್ರ, ಇತಿಹಾಸ, ಭಾರತ ಸಂವಿಧಾನ, ಸಾಮಾನ್ಯ ವಿಜ್ಞಾನ ಸಹ ಕರ್ನಾಟಕ ಪಠ್ಯ ಪುಸ್ತಕದಿಂದ ಬಂದ ಸ್ನೇಹಿತರೆ. ನೀವು ಕರ್ನಾಟಕ ಪಠ್ಯ ಪುಸ್ತಕ ಯಾವ ಕ್ಲಾಸಿಂದ ಓದಬೇಕಪ್ಪ ಅಂದರೆ 6ನೇ ತರಗತಿಯಿಂದ 12ನೇ ತರಗತಿ. ಈ 12ನೇ ತರಗತಿಯಲ್ಲಿ ಬರುವ ಒಂದು ಇತಿಹಾಸ, ಸೆಕೆಂಡ್ PUCಯಲ್ಲಿ ಬರುವ ಇತಿಹಾಸದ ಪುಸ್ತಕ ನೀವು 2ರಿಂದ 3 ಬಾರಿ ಓದಲೇಬೇಕು. ಆ ಇತಿಹಾಸ ಪುಸ್ತಕದಿಂದ ಅತಿ ಹೆಚ್ಚಾಗಿ ಕ್ವಶನ್ಗಳು ಬರ್ತಾವೆ ಸ್ನೇಹಿತರೆ. ಅಲ್ಲಿ ಚೆನ್ನಾಗಿ ಕೊಟ್ಟಿದ್ರೆ ಆ ಇತಿಹಾಸದ ಪುಸ್ತಕ 12ನೇ ತರಗತಿ ಇತಿಹಾಸದ ಪುಸ್ತಕ ನೀವು ತಗೊಳ್ಳಿ. ಮಾರ್ಕೆಟಲ್ಲಿ ಒಂದು 100 ರೂಪಾಯಿ ಇರ್ಬೋದೇನೋ ಅಂತ ಅನಿಸ್ತದೆ, ನನಗಷ್ಟು ಐಡಿಯಾ ಇಲ್ಲ. ಆದರೂ ಸಹ ನನ್ನ ಹತ್ರನೇ ಇತ್ತು, ಆವಾಗ ಕಡಿಮೆ ಇತ್ತು ಸ್ನೇಹಿತರೆ, ಈಗ ಜಾಸ್ತಿ ಗೊತ್ತಿಲ್ಲ. ಅದಕ್ಕಾಗಿ ಆ ಪುಸ್ತಕವನ್ನು ತಗೊಳ್ಳಿ. ಅಲ್ಲಿ ಏನು ಮಾಡಿರಪ್ಪ ಅಂದರೆ ಅಲ್ಲಿ ನೀವು ಚೆನ್ನಾಗಿ ಓದಿ, ಯಾವುದೇ ಕ್ವಶನ್ ಸಹ ಬಿಡಬೇಡಿ. ಅದೇ ರೀತಿ ಇಲ್ಲಿ ಫಸ್ಟ್ ಇಯರ್ ಜಿಯೋಗ್ರಫಿ ಅಂದರೆ ಪ್ರಥಮ PUCಯಲ್ಲಿ ಬರುವ ಭೂಗೋಳಶಾಸ್ತ್ರದ ಪುಸ್ತಕವನ್ನು ಸಹ ಚೆನ್ನಾಗಿ ಕೊಟ್ಟಿದ್ರೆ ಅದು ನೀವೇನು ಮಾಡಬೇಕಪ್ಪ ಅಂದರೆ ಓದಬೇಕು. 1ರಿಂದ 2 ಬಾರಿ ಓದಿ. ಅದೇ ರೀತಿ 9ನೇ ತರಗತಿ 10ನೇ ತರಗತಿ 9ನೇ ತರಗತಿಯಲ್ಲಿ ಇಡೀ ಕರ್ನಾಟಕದ ಭೂಗೋಳಶಾಸ್ತ್ರ ಕವರ್ ಆಗಿದೆ. ಅದರ ಜೊತೆಗೆ ಇತಿಹಾಸ ಸಹ ಕವರ್ ಆಗಿದೆ. ಅದರ ಜೊತೆಗೆ ಇನ್ನಿತರ ಅರ್ಥಶಾಸ್ತ್ರ ಸಹ ಕವರ್ ಆಗಿದೆ ಸ್ನೇಹಿತರೆ. ಅದಕ್ಕಾಗಿ 9ನೇ ತರಗತಿ ಮತ್ತು 10ನೇ ತರಗತಿಯಲ್ಲಿ ಭಾರತ ಇತಿಹಾಸ ಆಗಿರ್ಬೋದು, ಭಾರತ ಭೂಗೋಳಶಾಸ್ತ್ರ ಆಗಿರ್ಬೋದು, ಈ ಎಲ್ಲ ವಿಷಯಗಳು ಕವರ್ ಆಗಿರ್ತಾವ. ಅದಕ್ಕಾಗಿ ಈ 2 ಚೆನ್ನಾಗಿ ಓದಬೇಕು. 9, 10, 11, 12 ಚೆನ್ನಾಗಿ ಓದಿರಬೇಕು. ಇಲ್ಲಿ ನಿಮಗೆ ಆಯಿತು. ಅದೇ ರೀತಿ 7ನೇ ಪಠ್ಯ ಪುಸ್ತಕದಲ್ಲಿ ಚೆನ್ನಾಗಿ ಕೊಡಿದರೆ, 6ನೇ ಪಠ್ಯ ಪುಸ್ತಕ ಸಹ ಚೆನ್ನಾಗಿ ಕೊಡಿದರೆ, ಮತ್ತು 8ನೇ ಪಠ್ಯ ಪುಸ್ತಕದಲ್ಲಿ ಇಡೀ ಭೂಗೋಳಶಾಸ್ತ್ರ ಅಂದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಜಲಗೋಳ, ವಾಯುಗೋಳ, ಎಲ್ಲ ಭೂಗೋಳಶಾಸ್ತ್ರಗಳು ಎಲ್ಲಿ ಕವರ್ ಆಗಿದೆಪ್ಪ ಅಂದರೆ 8ನೇ ತರಗತಿಯ ಭೂಗೋಳಶಾಸ್ತ್ರದಲ್ಲಿ ಕವರ್ ಆಗಿದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಅಲ್ಲದನ್ನು ಚೆನ್ನಾಗಿ ಓದಿಕೊಳ್ಳಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನಿಮಗೆ ಸಮಯದ ಅವಕಾಶ ಇದ್ದರೆ ನೀವು ಆಥರ್ ಬುಕ್ ಓದ್ಬೋದು. ಆಥರ್ ಬುಕ್ ಓದೋಕ್ಕೆ ನಾವೇನು ಬೇಡಲ್ಲ, ಅದರಲ್ಲಿ ಸಮಯದ ಅಭಾವ ಕಡಿಮೆ ಇದೆ, ಅದಕ್ಕೋಸ್ಕರ ಸಿಲೆಬಸ್ ಕಂಪ್ಲೀಟ್ ಆಗಲ್ಲ. ಅದೇ ರೀತಿ ನೀವು ಯಾವುದೇ ರೀತಿ ಕೋಚಿಂಗ್ ಸಹ ನೀವು ಹೋದರೂ ಸಹ ನೀವು ಅಲ್ಲಿ ಸಿಲೆಬಸ್ ಕವರ್ ಆಗಲ್ಲ ಸ್ನೇಹಿತರೆ. ಅದಕ್ಕಾಗಿ ಕೋಚಿಂಗ್ ಕ್ಲಾಸಲ್ಲಿ ಸಮಯ ವ್ಯರ್ಥ ಮಾಡುವ ಒಂದು ಸಂಭವ ಜಾಸ್ತಿ ಇರ್ತದೆ. ಅಲ್ಲಿ ಹೋಗೋದಕ್ಕಿಂತ ನಿಮ್ಮ ಓದುವ ಒಂದು ಕೋಣೆ, ಆ ಕೋಣೆಯಲ್ಲೇ ನೀವೇನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಓದುವ ರೂಮಲ್ಲಿ 13 ತಾಸು ನೀವು ಸಮಯ ಕಳಿಬೇಕು. ಎದರ ಜೊತೆಗಪ್ಪ ಅಂದರೆ ನಿಮ್ಮ ಬುಕ್ಸ್ ಒಂದಿಗೆ ಸಮಯ ಕಳಿ. ಆಲ್ಮೋಸ್ಟ್ ನೀವು ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇರೋದಿಲ್ಲ. ನೀವು ಯಶಸ್ವಿ ಖಂಡಿತ ಆಗ್ತೀರಿ. ನಿಮ್ಮ ಓದುವ ಕೋಣೆಯಲ್ಲಿ 13 ತಾಸು ನಿಮ್ಮ ಪುಸ್ತಕದೊಂದಿಗೆ ಸಮಯ ಕಳೆದರೆ ಮಾತ್ರ ನೀವು ಸಕ್ಸಸ್ ಆಗೋದು. ಅದರ ಜೊತೆಗೆ ಮೊಬೈಲ್ ಸಹ ಕಡಿಮೆ ಬಳಕೆ ಮಾಡಿ ಸ್ನೇಹಿತರೆ. ಮೊಬೈಲಿಂದ ನಿಮ್ಮ ಓದಿಗೆ ಡಿಸ್ಟರ್ಬ್ ಆಗ್ತದೆ. ಅವ್ರ ಕಾಲ್ ಮಾಡಿದ್ರೆ ಇವ್ರ ಕಾಲ್ ಮಾಡಿದ್ರೆ ಇರ್ತದೆ. ಅದಕ್ಕಾಗಿ ನಿಮ್ಮ ಮೊಬೈಲ್ ಸಹ ಕಡಿಮೆ ಮಾಡಿ. ಯಾವುದೋ ಕ್ವಶನ್ ಬರಲಿಲ್ಲಪ್ಪ ಅಂದರೆ ಇತ್ತೀಚಿನ ಒಂದು ಆ್ಯಪ್ಗಳಿದೆ ಸ್ನೇಹಿತರೆ, ಚಾಟ್ GPT, ಜೆಮಿನಿ, ಇನ್ನಿತರ ಹಲವಾರು ಆ್ಯಪ್ಗಳ ಮುಖಾಂತರ ನೀವು ಕ್ವಶನ್ಗಳು ಬಿಡಿಸ್ಬೋದು. ಅಲ್ಲಿ ನೀವು ಸಮಯ ವ್ಯರ್ಥ ಮಾಡಬೇಡಿ. ನಿಮಗೆ ಯಾವುದು ಕ್ವಶನ್ ಬರಲಿಲ್ಲ ಅಂದರೆ ಅವಾಗ ಮಾತ್ರ ನೀವು ಫೋನ್ಗಳನ್ನು ಯೂಸ್ ಮಾಡಿ. ಯಾಕಂದರೆ ಅದು ನೀವು ಫೋನ್ ಯೂಸ್ ಮಾಡೋಕೆ ಒಂದು ರುಚಿ ಇತ್ತಂದರೆ ಅಲ್ಲಿ ನಿಮ್ಮ ಸಮಯ ವ್ಯರ್ಥ ಆಗ್ತದೆ. ಫಸ್ಟು ನಾವು ಪಠ್ಯ ಪುಸ್ತಕಗಳು ಚೆನ್ನಾಗಿ ಓದಬೇಕು. ಯಾಕಂದರೆ ನಿಮ್ಮ ಪಠ್ಯ ಪುಸ್ತಕಗಳು ಚೆನ್ನಾಗಿ ಓದಿದರೆ ನೀವು ಖಂಡಿತವಾಗಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ನಾವು ಫೋನಲ್ಲಿ ಹಲವಾರು ವಿಷಯಗಳು ಸಿಗುತ್ತೆ ಸ್ನೇಹಿತರೆ, ಆದರೂ ನೆನಪಿರುವುದಿಲ್ಲ. ಅದಕ್ಕೋಸ್ಕರ ನಿಮ್ಮಪ್ಪ ಅಂದರೆ ಗೌರ್ಮೆಂಟ್ ಪಠ್ಯ ಪುಸ್ತಕ ಓದಿ, ಆನಂತರ ನಿಮಗೆ ಇಷ್ಟವಾದ ಆಥರ್ಗಳ ಬುಕ್ಕು ಸಹ ಓದಿ. ಇಲ್ಲಿ ನಾನು ಒಂದೊಂದಾಗಿ ಹೆಂಗೆ ಹೇಳ್ತೀನಪ್ಪ ನೋಡಿ.
ಇಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ಪ್ರಚಲಿತ ಘಟನೆಗಳು. ಈ ಪ್ರಚಲಿತ ಘಟನೆ ನಿಮ್ಮ ಒಂದು ಉದ್ಯೋಗ ಆಯ್ಕೆಯಲ್ಲಿ ಇದರ ಪ್ರಮುಖ ಪಾತ್ರವಿರುತ್ತ. ಯಾವುದಪ್ಪ ಅಂದರೆ ಈ ಪ್ರಚಲಿತ ಘಟನೆ ಮೇಲೆ 15ಕ್ಕಿಂತ ಪ್ಲಸ್ ಕ್ವಶನ್ಗಳು ಬರುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ಜನವರಿಯಿಂದ ಆಗಸ್ಟ್ ನಿಮ್ಮ ಎಕ್ಸಾಮ್ ಎಲ್ಲಿವರೆಗೆ ಇರುತ್ತಾ ಅಲ್ಲಿವರೆಗೂ ನೀವು ಪ್ರಚಲಿತ ಘಟನೆಗಳು ಓದಬೇಕು. ಓದಿದಾಗ ಮಾತ್ರ ನೀವು 15 ಕ್ವಶನ್ ಕೇಳಿದ್ರೆ ನೀವು 14, 12 ತನಕ ನೀವು ತೊಗೊಳ್ಳೇಬೇಕು. 12 ಪ್ಲಸ್ಗಿಂತ ಜಾಸ್ತಿ ತೊಗೊಳ್ಳೇಬೇಕು ಸ್ನೇಹಿತರೆ. 15 ತೊಗೊಳಕ್ಕಾಗೋದು ಸಹ 12 ಪ್ಲಸ್ ನೀವು ತೊಗೊಳ್ಳೇಬೇಕು. ಆವಾಗ ನಿಮ್ಮ ಸ್ಕೋರು ಮೇಲ್ಗಡೆ ಹೋಗಿರ್ತದೆ. ಹಾಗಾಗಿ ಈ ಪ್ರಚಲಿತ ಘಟನೆ ಎಂಬುದು ಭಾಳ ಇಂಪಾರ್ಟೆಂಟ್ ಆಗಿರ್ತಾ. ಇದು 5 ಸ್ಟಾರ್ ಕೊಟ್ಟರು ಸಹ ಕಡಿಮೆ ಸ್ನೇಹಿತರೆ. ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಭೂಗೋಳ, ಕರ್ನಾಟಕ ಭೂಗೋಳ, ಭಾರತ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಕರ್ನಾಟಕ ಪಠ್ಯಪುಸ್ತಕ ಮತ್ತು ಇತರ ರಾಜ್ಯಗಳ ಪಠ್ಯಪುಸ್ತಕ, ತಮಿಳುನಾಡು ಪಠ್ಯಪುಸ್ತಕ ಅದು ಸಹ ನೀವು ಓದ್ಬೋದು. ಇಲ್ಲಿ ನೀವು ಚೆನ್ನಾಗಿ ಒಂದು ಸಲ ನೋಡಿಕೊಳ್ಳಿ. ಭೂಗೋಳಶಾಸ್ತ್ರದ ಮೇಲೆ ಇಲ್ಲೂ ಸಹ 15ಕ್ಕಿಂತ ಪ್ಲಸ್ಸೇ ಬರ್ತದೆ ಸ್ನೇಹಿತರೆ. ಅದೇ ರೀತಿ ಇತಿಹಾಸ, ಈ ಇತಿಹಾಸದ ಮೇಲೆ ಒಂದೊಂದು ಸಲ ಫೋಕಸ್ ಮಾಡಿದ್ರೆ ಇಲ್ಲಿ 20 ಕ್ವಶನ್ ಸಹ ಫೋಕಸ್ ಮಾಡ್ಬೋದು. ಅದಕ್ಕಾಗಿ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಆಧುನಿಕ ಇತಿಹಾಸ, ಪ್ರಾಚೀನ ಇತಿಹಾಸ ಅಂತ 4 ಭಾಗಗಳು ಮಾಡ್ತೀವಿ. 4 ಭಾಗಗಳು ಚೆನ್ನಾಗಿ ಓದಿ. ಅದೇ ರೀತಿ ಭಾರತ ಸಂವಿಧಾನ ಯಾರ್ದಾದ್ರೂ ನಿಮ್ಗೆ ಇಷ್ಟ ಆದ ಆಥರ್ ಬುಕ್ಸ್ ಓದಿ. KM ಸುರೇಶ್ ಸರ್ ಆಗಿರ್ಬೋದು, PS ಗಂಗಾಧರ್ ಸರ್ ಆಗಿರ್ಬೋದು. ಇತ್ತೀಚಿನ ಪುಸ್ತಕಗಳು ಮಳಿಗೆಯಲ್ಲಿ ತುಂಬ ಪುಸ್ತಕ ಇದೆ ಸ್ನೇಹಿತರೆ. ನಿಮಗೆ ಇಷ್ಟವಾದ ಪುಸ್ತಕವನ್ನು ಓದಿ ನಿಮ್ಮ ಅಂಕಗಳನ್ನು. ಇಲ್ಲಿ ಈಸಿಯಾದ ಸಬ್ಜೆಕ್ಟ್ ಅಂದರೆ ಭಾರತ ಸಂವಿಧಾನ. ಇಲ್ಲಿ ನೀವು 15ರಿಂದ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಇಲ್ಲಿ 15 ಕೇಳಿದಾಗ ನೀವು ಮಿನಿಮಮ್ ಅಪ್ಪ ಅಂದರೆ 13ಕ್ಕಿಂತ ಪ್ಲಸ್ ಮಾಡಬೇಕು. ಕೇವಲ 2 ಕ್ವಶನ್ಗಳು ನೀವು ಎಲ್ಲೋ ಮಿಸ್ಟೇಕ್ ಆದರೆ ಮಾತ್ರ ಬಿಡಬೇಕು. ಇಲ್ಲದ್ರೆ 15 ಸಹ ನೀವು ಔಟ್ ಮಾಡಬೇಕು. ಇಲ್ಲಿ ನೀವು ತೊಗೊಳ್ಬೇಕು. ಯಾಕಂದರೆ ಇಲ್ಲಿ ತೊಗೊಳ್ಳಿಲ್ಲ ಅಂದರೆ ನಿಮಗೆ ಈಜಿ ಸಬ್ಜೆಕ್ಟ್ ತೊಗೊಳ್ಳಿಲ್ಲ ಅಂದರೆ ನಿಮಗೆ ಮೈನಸ್ ಆಗುವ ಚಾನ್ಸಸ್ ಇರ್ತವೆ. ಅದಕ್ಕೋಸ್ಕರ ಯಾವುದು ಈಜಿ ಸಬ್ಜೆಕ್ಟ್ ಅನ್ನಿಸ್ತಾ ಅದು ಚೆನ್ನಾಗಿ ಓದಿ. ಯಾವುದು ಟಫ್ ಅನ್ನಿಸ್ತಾ ಅದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮ್ಯಾನ್ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವು ಚೆನ್ನಾಗಿ ಅಲ್ಲಿ ಒತ್ತು ಕೊಡಿ. ಮಾನಸಿಕ ರಾಷ್ಟ್ರೀಯ ಚಳವಳಿ ಇತಿಹಾಸದಲ್ಲಿ ಬರುವ ಒಂದು ಸಬ್ಜೆಕ್ಟು ಮಾನಸಿಕ ಸಮಸ್ಯೆ, ಮೆಂಟಲ್ ಎಬಿಲಿಟಿ. ಇತ್ತೀಚಿನ ಒಂದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ. ಆ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ವಿಶ್ವಗಿರಿ ಪಾಠಶಾಲೆ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಹ ಫಾಲೋ ಮಾಡಿ ಅಂತ ಹೇಳ್ತೀನಿ. ಮಹಿ ಏನೋ ಒಂದು ಯೂಟ್ಯೂಬ್ ಚಾನಲ್ ಅದು ಸಹ ಚೆನ್ನಾಗಿ ಹೇಳ್ತಾರೆ. ಅವ್ರು ಸರ್ ಸಹ ಚೆನ್ನಾಗಿ ಹೇಳ್ತಾರೆ. ಅವ್ರು ಸಹ ನೀವು ಫಾಲೋ ಮಾಡ್ಬೋದು. ಈ ರೀತಿ ನೀವು ಓದ್ಬೇಕು ಸ್ನೇಹಿತರೆ. ಅದ್ರ ಜೊತೆಗೆ ಇನ್ನೊಂದು ಟಿವಿ ಮಾಡಿ ಹೇಳ್ತೀನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಇಲ್ಲಿವರೆಗೂ ಎಲ್ಲ ಎಕ್ಸಾಮ್ಗಳ ಕ್ವಶನ್ ಪೇಪರ್ ಪತ್ರಿಕೆಗಳನ್ನು ನೀವು ಓದಬೇಕು. ಕೇವಲ PC ಕ್ವಶನ್ ಪತ್ರಿಕೆ ಅಲ್ಲ, PSI, PC, ವಿಲೇಜ್ ಅಕೌಂಟ್ ಮತ್ತು ಗ್ರೂಪ್ C ಅಂದರೆ ವಿವಿಧ ಇಲಾಖೆಗಳಲ್ಲಿ ಕರೆದ ಗ್ರೂಪ್ C ಎಕ್ಸಾಮ್ ನಡೆಸಿರ್ತಾರೆ. ಆ ಗ್ರೂಪ್ C ನಡೆದ ಎಕ್ಸಾಮ್ಗಳ GK ಪತ್ರಿಕೆ ನೀವು ಓದಲೇಬೇಕು ಸ್ನೇಹಿತರೆ. ಅದ್ರ ಜೊತೆಗೆ ಏನು ಮಾಡಪ್ಪ ಅಂದರೆ SDA, FDA ಮತ್ತು ಅದೇ ರೀತಿ KAS, IAS ಎಲ್ಲ ಪ್ರಶ್ನೆ ಪತ್ರಿಕೆಗಳು, PC, PSI ಮತ್ತು ವಿವಿಧ ಇಲಾಖೆಗಳ ಅಂದರೆ ಗ್ರೂಪ್ C ಉದ್ಯೋಗಗಳ ಒಂದು ನೇಮಕಾತಿ ಇತ್ತು. ಆ ಗ್ರೂಪ್ C ಉದ್ಯೋಗಗಳ ಕ್ವಶನ್ ಪೇಪರ್ ಸಹ ನೀವು ಓದಬೇಕು. ಇಲ್ಲಿ ನೀವು ಇಷ್ಟು ಕ್ವಶನ್ ಪೇಪರ್ ಓದಿದ್ರು ನೀವು ಎಷ್ಟು ಅಂಕ ಓದ್ತೀರಪ್ಪ ಅಂದರೆ 20 ಪ್ಲಸ್ ಜಾಸ್ತಿ ಬರ್ತವೆ. ಅದ್ರ ಜೊತೆಗೆ ನಿಮಗೆ ಕ್ವಶನ್ ಪೇಪರ್ ಬಿಡಿಸೋಕೆ ಈಜಿ ಅನ್ನಿಸ್ತದೆ. ಯಾಕಂದರೆ ಒಂದು ಕ್ವಶನ್ ಪೇಪರಲ್ಲಿ 4 ಆಪ್ಷನ್ಸ್ ಇರ್ತವೆ. ಈ 4 ಆಪ್ಷನ್ ಅಂತಾರೆ 100 ಸಂಖ್ಯೆ 100 ಅಂಕ ಇರ್ತವೆ. ಒಂದು ವೇಳೆ ನೀವು ಕ್ವಶನ್ ಪೇಪರ್ 4 ಇರ್ತವಲ್ಲ ಆಪ್ಷನ್ಸು, 4 ಆಪ್ಷನ್ ನೀವು ಆನ್ಸರ್ ಮಾಡಿದರೆ ಎಷ್ಟು ಕ್ವಶನ್ ಆಗ್ತವೆ ನೀವೇ ಲೆಕ್ಕ ಮಾಡಿ. ಅದಕ್ಕಾಗಿ ನೀವು 4 ಆಪ್ಷನ್ಸ್ಗಳು ನೀವು ಆನ್ಸರ್ ಮಾಡಲಿಕ್ಕೆ ಬರಬೇಕು. ನೀವು ಆನ್ಸರ್ ಮಾಡೋಕ್ಕೆ ಬಂದರೆ ಮಾತ್ರ ನೀವು ಚೆನ್ನಾಗಿ ಓದಿದರೆ ಅಂತ ಅರ್ಥ ಆಗ್ತದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಓದುವ ಒಂದು ಸ್ಟ್ರಾಟಜಿ ನೀವೇ ಅಳವಡಿಸ್ಕೊಳ್ಬೇಕು. ಕೇವಲ ಇರುವುದು 54 ದಿನಗಳು. 54 ದಿನದಲ್ಲಿ ನೀವು ಯಾವ ರೀತಿ ಓದಬೇಕಂತ ಆಲ್ರೆಡಿ ಹೇಳ್ತೀನಿ. 30 ದಿನ ನೀವು ಸಿಲೆಬಸ್ ಕವರ್ ಮಾಡಬೇಕು. 20 ದಿನ ರಿವಿಷನ್ಗೋಸ್ಕರ ಇಟ್ಟಿರಬೇಕು. ಅದೇ ರೀತಿ ಯಾವುದೇ ಭಯ ಭೀತಿಯಿಂದ ಓದಿ. ನಾನು ಆಗ್ತೀನಂತ ಓದಿ. ಐ ಆಮ್ ಎ ಗ್ರೇಟ್, ನಾನು ಮಾಡೇ ಮಾಡ್ತೀನಿ ಅಂಥೇಳಿ ಅವಾಗ ಮಾತ್ರ ನೀವು ಸಾಧನೆ ಮಾಡ್ತೀರಿ. ಭಯನ 54 ದಿನ ಅದ, 53 ದಿನ ಅದ, 50 ದಿನ ಉಳಿತು ಅಂತ ಇದು ತಲೆಯಿಂದ ಫಸ್ಟ್ ತಲೆ ಆಗಬೇಕು. ಚೆನ್ನಾಗಿ ಓದುವ ಕಡೆ ನೀವು ಮನಸ್ಸು ಮಾಡಬೇಕು. ನಿಮ್ಮ ಗೆಲುವು, ನಿಮ್ಮ ಯಶಸ್ಸು, ನಿಮ್ಮ ನಂಬಿಕೆ, ನಿಮ್ಮ ಸಾಮರ್ಥ್ಯ ಆಗಿರ್ಬೇಕು ಸ್ನೇಹಿತರೆ. SN ಸ್ಟಡಿ ಯೂಟ್ಯೂಬ್ ಚಾನಲ್ ಎಂಬ ಒಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ. ನಿಮಗೆಲ್ಲರಿಗೂ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರನ್ನು ಸೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. KA ಅವರು ಡಿಫ್ರೆಂಟಾಗಿ ನಡೆಸ್ತಾ ಎಕ್ಸಾಮು. ಅದಕ್ಕಾಗಿ ನೀವು ಒಳ್ಳೆಯ ಒಂದು ರೀತಿಯಲ್ಲಿ ಸ್ಕೋರ್ ಮಾಡಿ ಬೇಗನೆ ಪೊಲೀಸ್ ನೇಮಕಾತಿಗೆ ನೀವು ಸಹ ಆಗಿ ಅಂತ ಹೇಳ್ತಾ ಕೇವಲ ಆಗಸ್ಟ್ 2ಕ್ಕೆ ನಡೆದರೆ ನೀವು ಆಗಸ್ಟ್ 20 ಒಳಗಡೆ
ನೀವು ಆಗ್ತೀರಾ ಆಗಂಥ ಸುದ್ದಿ ಗೊತ್ತಿರ್ತದೆ ಸ್ನೇಹಿತರೆ, ಆ ಸುದ್ದಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲ ಕರ್ನಾಟಕ ಪೊಲೀಸ್ ನೇಮಕಾತಿ ಅಭ್ಯರ್ಥಿಗಳಿಗೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಮುಂದಿನ ಒಂದು ಕ್ಲಾಸಲ್ಲಿ ಸಿಗ್ತೀನಿ ಸ್ನೇಹಿತರೆ. ಯಾವ ರೀತಿ ಕ್ವಶನ್ ಬಿಡಿಸ್ಬೇಕು, ಯಾವ ರೀತಿ ಏನು ಓದಬೇಕು, ಏನು ಓದಬಾರ್ದು, ಮತ್ತು ಈಸಿ ಕ್ವಶನ್ಸ್ ನಾವು ಪರ್ಫೆಕ್ಟಾಗಿ ಓದಿರಬೇಕು. ಯಾಕಂದರೆ ಈಸಿ ಕ್ವಶನ್ಸೇ ನಿಮಗೂ ಮಾರ್ಕ್ಸ್ ತಂದ್ಕೊಡೋ ಸ್ನೇಹಿತರೆ. ಯಾಕಂದರೆ ಡಿಫಿಕಲ್ಟ್ ಕ್ವಶನ್ ಏನು ಗೊತ್ತಪ್ಪ ಅಂದರೆ ನಿಮ್ಮ ಮಾರ್ಕ್ಸ್ ಕಳೀತದ. ಅದಕ್ಕೋಸ್ಕರ ನೀವು ಈಜಿ ಕ್ವಶನ್ ಮತ್ತು ಈಜಿ ಸಿಲೆಬಸ್ ಫಸ್ಟ್ ಚೆನ್ನಾಗಿ ಓದಿ, ಆನಂತರ ಡಿಫಿಕಲ್ಟ್ಗೆ ನೀವೇನು ಮಾಡಬೇಕಪ್ಪ ಅಂದರೆ, ಎಕ್ಸಾಂಪಲ್ ಮಾನಸಿಕ ಸಾಮರ್ಥ್ಯ ಇದೆ, ಇದಕ್ಕೆ ದಿನ 2 ಗಂಟೆ ಟೈಮ್ ಕೊಡಿ. ನೀವು ಮಲಗುವ 1 ಗಂಟೆಗಿಂತ ಮೊದಲು ಏನು ಮಾಡಬೇಕು ಅಂದರೆ ಇದು ಪ್ರಾಕ್ಟೀಸ್ ಮಾಡಿ, ಅದು ನಿಮಗೆ ಕವರ್ ಆಗ್ತದೆ. ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಹಳೆ ಕ್ವಶನ್ ಪತ್ರಿಕೆಯಲ್ಲಿ ಎಷ್ಟು ಕ್ವಶನ್ಗಳು ಬಂದವ ಅದು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಆ ಲಿಸ್ಟಿನಲ್ಲಿ ಎಷ್ಟು ಕೇಳ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟು ಕೇಳ್ಬೋದು ನಮ್ಮ 2026ರ ಪತ್ರಿಕೆಯಲ್ಲಿ ಅಂತ ನೀವು ಒಂದು ಗೆಸ್ ಮಾಡ್ಬೋದು. ಅದಕ್ಕಾಗಿ ಇಲ್ಲಿ ಯಾವ ಒಂದು ವಿಷಯ ಅಂದರೆ, ಅಲ್ಲಿ ಕೆಲಸದ ಮೇಲೆ ಕೇಳಿದಾರ, ದಿಕ್ಕುಗಳ ಮೇಲೆ ಕೇಳಿದಾರ, ಅದೇ ರೀತಿ ಎ ಮತ್ತು ಬಿ ಈ ರೀತಿ ಚೇರ್ ಅಂತ ಇರ್ತದೆ, ಆ ಚೇರಲ್ಲಿ ಎಷ್ಟು ಜನ ಇದ್ಕೊಂಡಿದ್ದರು, ಈ ರೀತಿ ಮತ್ತು ಮಸ ಇಂತಹ ಕ್ವಶನ್ ಬರುತ್ತಲ್ಲ, ಯಾವುದರ ಮೇಲೆ ಫೋಕಸ್ ಮಾಡಿದಾರ ಎಲ್ಲ ಕ್ವಶನ್ ಪತ್ರಿಕೆಗಳು ಬಂದುವ ಮಾನಸಿಕ ಸಾಮರ್ಥ್ಯವನ್ನು ಬಿಡಿಸಿ ಅಲ್ಲೇ ನಿಮಗೆ ರಿಪೀಟೆಡ್ ಆಗ್ತವ. ರಿಪೀಟೆಡ್ ಅಂದರೆ ಅಲ್ಲಿ ಚೇಂಜಸ್ ಇರ್ತದೆ ಸ್ನೇಹಿತರೆ. ಅದಕ್ಕಾಗಿ ಆ ಕ್ವಶನ್ ಪ್ರತಿಯೊಂದು ಕ್ವಶನ್ ನೀವು ಓದಲೇಬೇಕು. ಓದಿದಾಗ ಮಾತ್ರ ನೀವು ಸಕ್ಸಸ್ ಆಗ್ತೀರಿ ಅಂತ ಹೇಳಿ ಸಕ್ಸಸ್ ಆಗ್ತೀರಿ, ನಿಮ್ಮ ಯಶಸ್ಸು ಆಗ್ತದೆ. ಅದೇ ರೀತಿ ನಿಮ್ಮ ಕಂಡ ಕನಸು ಖಾಕಿ ಅಂದರೆ ಎಲ್ಲರಿಗೂ ಇಷ್ಟ ಸ್ನೇಹಿತರೆ. ಅದಕ್ಕಾಗಿ ಖಾಕಿ ಧರಿಸುವ ಒಳ್ಳೆಯ ಅವಕಾಶ ನಿಮಗಿದ್ದರೆ ನೀವು ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಅವಕಾಶಕ್ಕಾಗಿ ನಿಮ್ಮ 54 ದಿನದ ಶ್ರಮ ನಿರಂತರವಾಗಿರಲಿ. ಆ 54 ದಿನದ ಶ್ರಮದಲ್ಲಿ ನಿಮ್ಮ ಓದುವ ಕೋಣೆಯಲ್ಲಿ 13 ತಾಸು ನೀವು ಕಳೆಯಬೇಕು. ಆ ಕಳೆದಾಗ ಮಾತ್ರ ನೀವು ಖಾಕಿ ಧರಿಸಲು ಸಿದ್ಧರಾಗಿರ್ತೀರಿ. ಯಾಕಪ್ಪ ಅಂದರೆ ಇತ್ತೀಚೆಗೆ 35 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಈ 35 ವರ್ಷದವರು ಅವರಿಗೆ ಮನೆಯ ಜವಾಬ್ದಾರಿ, ಮದುವೆ ಆಗುವ ಜವಾಬ್ದಾರಿ, ಇನ್ನು ಹಲವಾರು ಜವಾಬ್ದಾರಿಗಳು ಇರ್ತವೆ ಸ್ನೇಹಿತರೆ. ಅವರ ಒಂದು ಯಶಸ್ಸು ಸಹ ಇಲ್ಲಿ ಭಾಳ ಇರ್ತದೆ. ಅದಕ್ಕಾಗಿ ಅವರಿಗೆ ಒಂದು ಕಡೆ ಅವಕಾಶ ಅಂತ ಹೇಳ್ಬೋದು. ಈ ಅವಕಾಶಗಳಿಂದ ಅವರು ಸಹ ವಂಚಿತರಾಗಲು ಸಿದ್ಧರಿರೋದಿಲ್ಲ. ಅದಕ್ಕಾಗಿ ಎಲ್ಲರೂ ಪ್ರಯತ್ನ ಪಡ್ರಿ. ಯಾವುದೇ ಏಜಿನ ಅವಶ್ಯಕತೆ ಇಲ್ಲ. ಓದುವವರಿಗೆ ಮನಸ್ಸಿರಬೇಕು ಸ್ನೇಹಿತರೆ. ಯಾವುದೇ ವಯಸ್ಸಿನ ಲೆಕ್ಕ ಅಲ್ಲ, ಓದುವ ಮನಸ್ಸಿರಬೇಕು. ಅದಕ್ಕಾಗಿ ನಿಮ್ಮ ಓದು ಪರಿಶ್ರಮ ಸತತವಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭವಾಗಲಿ. ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.